ಮಧ್ಯಪ್ರಾಚ್ಯದಲ್ಲಿ ನಡೀತಿರೋ ಯುದ್ಧದಿಂದ ಜನಸಾಮಾನ್ಯರ ಬದುಕು ಮೂರ ಬಟ್ಟೆಯಾಗಿದೆ. ಇದರ ಬೆನ್ನಲ್ಲೇ ಪ್ರಧಾನಿ ಮೋದಿ ಇಂಧನ ಬಳಕೆ ಕುರಿತಂತೆ ಕೊಟ್ಟ ಹೇಳಿಕೆ ದೇಶಾದ್ಯಂತ ಸಂಚಲನ ಮೂಡಿಸಿದೆ. ಒಂದ್ ಕಡೆ ಆಟೋ ಎಲ್ಪಿಜಿ ಸಮಸ್ಯೆ ಹಾಗೆ ಮುಂದುವರೆದಿದ್ರೆ, ಮತ್ತೊಂದ್ ಕಡೆ ರಾಜ್ಯ ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪ್ರಧಾನಿ ಮೋದಿ ಮಾತು ಬೆನ್ನಲ್ಲೇ ಎಚ್ಚೆತ್ತ ಆಹಾರ ಇಲಾಖೆ. ಬಂಕ್ಗಳಲ್ಲಿ ಹೊಸ ಮಾರ್ಗಸೂಚಿ ಪ್ರಕಟಿಸಿದ ರಾಜ್ಯ ಸರ್ಕಾರ. ಜಾಗತಿಕ ಇಂಧನ ಪೂರೈಕೆ ವ್ಯತ್ಯಯವಾಗ್ತಾ ಇರೋದನ್ನ ಮನಗಂಡ ಕೇಂದ್ರದ ಸೂಚನೆಯಂತೆ ರಾಜ್ಯ ಆಹಾರ ಇಲಾಖೆ ಈಗ ಎಚ್ಚೆತ್ತುಕೊಂಡಿದೆ. ಇಂಧನ ಕೊರತೆಯನ್ನ ನೀಗಿಸಲು ಪೆಟ್ರೋಲಿಯಂ ನಿಯಮ 2022 ಕಟ್ಟುನಿಟ್ಟಾಗಿ ಪಾಲಿಸಲು ಮುಂದಾಗಿದ್ದು, ರಾಜ್ಯದ ಎಲ್ಲ ಚಿಲ್ಲರೆ ಮಾರಾಟ ಬಂಕ್ಗಳಿಗೆ ಹೊಸ ಆದೇಶವನ್ನ ರವಾನಿಸಿದೆ. ಇನ್ಮುಂದೆ ನಿಯಮ ಉಲ್ಲಂಘಿಸುವ ಬಂಕ್ಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದಾಗಿ ಖಡಕ್ ಎಚ್ಚರಿಕೆಯನ್ನ ನೀಡಿದೆ. ಹೊಸ ಮಾರ್ಗಸೂಚಿಯಲ್ಲೇನಿದೆ? ವಾಹನಗಳ ಅಧಿಕೃತ ಕಂಟೈನರ್ಗಳಿಗೆ ಗರಿಷ್ಠ 200 ಲೀಟರ್ ಪೆಟ್ರೋಲ್ ಅನ್ನ ಬಾಟಲಿ ಹಾಗೂ ಕ್ಯಾನ್ಗಳಿಗೆ ಹಾಕುವಂತಿಲ್ಲ. ಚಿಲ್ಲರೆ ಮಾರಾಟದಲ್ಲಿ ಸಗಟು ವ್ಯಾಪಾರವನ್ನ ಮಾಡುವಂತಿಲ್ಲ. ಕೃಷಿ ಚಟುವಟಿಕೆಗೆ ತೊಂದರೆಯಾಗದಂತೆ ಇಂಧನ ಪೂರೈಕೆ. ಜಿಲ್ಲಾಧಿಕಾರಿಗಳು ಬಂಕ್ಗಳಲ್ಲಿ ಪರಿಶೀಲನೆಯನ್ನ ಮಾಡಬೇಕು. ಈ ಹೊಸ ಮಾರ್ಗಸೂಚಿಯ ಪ್ರಕಾರ ವಾಹನಗಳ ಅಧಿಕೃತ ಕಂಟೈನರ್ಗಳಿಗೆ ಗರಿಷ್ಠ 200 ಲೀಟರ್ ಡೀಸೆಲ್ ಮಾತ್ರ ತುಂಬಿಸಲು ಅವಕಾಶವಿದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಭದ್ರತಾ ದೃಷ್ಟಿಯಿಂದ ಪೆಟ್ರೋಲ್ ಅನ್ನ ಬಾಟಲಿ ಅಥವಾ ಕ್ಯಾನ್ಗಳಲ್ಲಿ ತುಂಬಿಸುವಂತಿಲ್ಲ. ಚಿಲ್ಲರೆ ಬಂಕ್ಗಳಲ್ಲಿ ಸಗಟು ವ್ಯಾಪಾರವನ್ನ ಮಾಡುವಂತಿಲ್ಲ ಅಂತಲೂ ದೇಶದಲ್ಲಿ ತಿಳಿಸಲಾಗಿದೆ. ಆದರೆ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ತೊಂದರೆಯಾಗದಂತೆ ಇಂಧನ ಪೂರೈಕೆಗೆ ಆದ್ಯತೆಯನ್ನ ನೀಡಬೇಕು ಮತ್ತು ಜಿಲ್ಲಾಧಿಕಾರಿಗಳು ಕಾಲಕಾಲಕ್ಕೆ ಬಂಕ್ಗಳ ಮೇಲೆ ನಿಗಾ ಇಡಬೇಕು ಅಂತ ಸರ್ಕಾರ ಸೂಚಿಸಿದೆ. ಇತ್ತ ಸರ್ಕಾರದ ನಿಯಮಗಳ ನಡುವೆ ಆಟೋ ಎಲ್ಪಿಜಿ ಸಮಸ್ಯೆ ದಿನೇ ದಿನೇ ಕಗ್ಗಂಟಾಗ್ತಾ ಇದೆ. ಕೆಲವು ಬಂಕ್ಗಳಲ್ಲಿ ಹೆಚ್ಚಿನ ದರಕ್ಕೆ ಗ್ಯಾಸ್ ಮಾರಾಟವನ್ನ ಮಾಡ್ತಾ ಇದ್ರೆ, ಇನ್ನು ಕೆಲವು ಕಡೆ ನೋ ಸ್ಟಾಕ್ ಬೋರ್ಡ್ ಹಾಕಿ ಚಾಲಕರನ್ನ ಸತಾಯಿಸಲಾಗ್ತಾ ಇದೆ. ಸರ್ಕಾರದ ಈ ಕ್ರಮಗಳು ಕೃತಕ ಅಭಾವ ಸೃಷ್ಟಿಸೋದನ್ನ ತಡೆಯೋ ನಿಟ್ಟಿನಲ್ಲಿವೆ ಎನ್ನಲಾಗ್ತಾ ಇದ್ರೂ, ಜನಸಾಮಾನ್ಯರು ಮತ್ತು ಆಟೋ ಚಾಲಕರು ಮಾತ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಬಂಕ್ಗಳಲ್ಲಿ ಕೃತಕ ಅಭಾವ ಸೃಷ್ಟಿಯಾಗೋದನ್ನ ತಡೆಯೋ ನಿಟ್ಟಿನಲ್ಲಿ ಈ ಕ್ರಮ ಅನ್ನೋದು ಆಹಾರ ಇಲಾಖೆಯ ವಾದ. ಅದೇನೇ ಇರಲಿ, ಜಾಗತಿಕ ಸನ್ನಿವೇಶ ಮತ್ತು ಇಂಧನ ಭದ್ರತೆಯ ದೃಷ್ಟಿಯಿಂದ ಈ ಕ್ರಮ ಅನಿವಾರ್ಯ ಎನ್ನುವುದು ಸರ್ಕಾರದ ವಾದ. ಆದರೆ ಸಾಮಾನ್ಯ ಜನರಿಗೆ ಇದರಿಂದ ಎಷ್ಟರ ಮಟ್ಟಿಗೆ ತೊಂದರೆಯಾಗಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.